ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಕ್ಲಾಶ್ ಇನ್ ಪ್ಯಾರಿಸ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ, ಯಾವ ಶಾಕಿಂಗ್ ಎಲಿಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತ ಈ ಒಂದು ಶೋ ಅಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ಹಾಗೆ ಟ್ರೈಬಲ್ ಥೀಫ್ ಅವರ ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಅಂಡ್ ಅವರು ನನ್ನನ್ನ ಈ ಒಂದು ಮ್ಯಾಚ್ ಅಲ್ಲಿ ತುಂಬಾನೇ ಇಂಪ್ರೆಸ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾಯ್ತು, ಮ್ಯಾಚ್ ಮುಗಿದ್ಮೇಲೆ ಏನಾಯ್ತು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಟಾಪ್ ರೋಪ್ ಮೇಲಿಂದ ಸುಮೋನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಒಂದು ಸ್ಪಿಯರ್ ನ ಹಾಕಿ ಬ್ರಾನ್ಸನ್ ರೀಡ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ಪಾಲಿಮಿನ್ ಅವರು ಹೋಗಿ ಬ್ರಾನ್ಸನ್ ರೀಡ್ ಅವರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮಿನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ತನ್ನ ಶೂಸ್ ಗಳನ್ನ ತಗೊಂಡು ಕ್ರೌಡ್ ಬಳಿ ಹೋಗ್ಬಿಟ್ಟು ಆ ಒಂದು ಶೂಸ್ ಗಳ ಗಿವ್ ಅವೇ ಕೊಡ್ಬೇಕಾದ್ರೆ ಬ್ರಾನ್ ಬ್ರೇಕರ್ ಅವರು ಸಡನ್ ಆಗಿ ಬಂದು ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಆಗ್ತಾರೆ. ಅನೌನ್ಸರ್ ಟೇಬಲ್ ಕೂಡ ಮುರಿಯುತ್ತೆ. ಇಷ್ಟಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ನಿಲ್ಲೋದಿಲ್ಲ. ನಮ್ಮ ಬ್ರಾನ್ಸನ್ ರೀಡ್ ಅವರ ಕಡೆಯಿಂದ ಸುನಾಮಿ ನೋಡೋದಕ್ಕೆ ಸಿಗುತ್ತೆ. ಸ್ಟ್ರೆಚರ್ಸ್ ಗಳನ್ನ ತಗೊಂಡು ಬರ್ತಾರೆ. ಅದ್ರ ಮೇಲ್ಗಡೆ ರೋಮನ್ ರೈನ್ಸ್ ಅವ್ರನ್ನ ಮಲಗಿಸಿರ್ಬೇಕಾದ್ರೂ ಕೂಡ ಬ್ರಾನ್ಸನ್ ರೀಡ್ ಅವರು ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನ ಕಾಪಾಡೋದಕ್ಕೆ ಜೇವುಸ್ ಅವರು ಬರ್ತಾರೆ. ಬಟ್ ಜೇವುಸೋ ಕೈಯಲ್ಲೂ ಕೂಡ ಜಾಸ್ತಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಬ್ರಾನ್ ಬ್ರೇಕರ್ ಅವರು ಜೇವುಸೋಗೂ ಕೂಡ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಮತ್ತೊಮ್ಮೆ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರಿಗೆ ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ಸೇರ್ಕೊಂಡು ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರೋಮನ್ ರೈನ್ಸ್ ಅವ್ರನ್ನ ಸ್ಟ್ರೆಚರ್ಸ್ ಮೇಲ್ಗಡೆ ಕರ್ಕೊಂಡು ಹೋಗಲಾಗುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ನೀವು ಮಾಡಿದ್ದು ಸಾಕು, ಈಗಲೇ ಈ ಒಂದು ಬಿಲ್ಡಿಂಗ್ ಇಂದ ಹೊರಗಡೆ ಹೋಗಿ ಅಂತ. ಬಟ್ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಇಲ್ಲ, ನಾವು ಸೆತ್ರೋಲಿನ್ಸ್ ಅವರ ಮ್ಯಾಚ್ ಅಲ್ಲಿ ಇರಬೇಕು ಅಂತ ಕೇಳ್ಕೊತಾರೆ. ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ನಾನು ನಿಮ್ಮನ್ನ ಇರೋದಕ್ಕೆ ಬಿಡೋದಿಲ್ಲ, ನೀವು ಮಾಡಿರೋದೇ ಸಾಕು. ರೋಮನ್ ರೈನ್ಸ್ ಅವರು ನಿಮ್ಮಿಂದ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಈಗಲೇ ನೀವೇನಾದ್ರೂ ಈ ಒಂದು ಬಿಲ್ಡಿಂಗ್ ಇಂದ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾನು ಈ ಒಂದು ಕಂಪನಿಯಿಂದನೇ ಬ್ಯಾನ್ ಮಾಡ್ತೀನಿ ಅಂತ ಎದುರಿಸ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬಿಲ್ಡಿಂಗ್ ಇಂದ ಹೊರಗಡೆ ಹೊರಟೋಗ್ತಾರೆ. ಅಂಡ್ ಆಗ ನಮಗೆ ಗೊತ್ತಾಗುತ್ತೆ ಇವತ್ತಿನ ಮೈನ್ ಇವೆಂಟ್ ಅಲ್ಲಿ ಸೆತ್ರೋಲಿನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬೇರೆ ಯಾರು ಇಲ್ವಲ್ಲ ಅಂತ. ಬಟ್ ಮೈನ್ ಇವೆಂಟ್ ಅಲ್ಲಿ ನಮ್ಮ ಸೆತ್ರೋಲಿನ್ಸ್ ಅವರು ಪ್ಲಾನ್ ಬಿ ನ ತಗೊಂಡು ಬರ್ತಾರೆ. ಓವರ್ ಆಲ್ ಶೋನ ಓಪನಿಂಗ್ ಮ್ಯಾಚ್ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ ವೈಡ್ 6 ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಮ್ಯಾಚ್ ಕಾರ್ಡ್ ಗೆ ಆಡ್ ಮಾಡಿ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸನ ಮಾಡಿದ್ರು ಅಂತ ಅನಿಸ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಸ್ಟ್ರೀಟ್ ಪ್ರಾಫಿಟ್ ಅವರು ಅಪರ್ ಎಂಡ್ ನ ತಗೊಂಡಿರ್ತಾರೆ. ನಮ್ಮ ಮಾಂಟೆಸ್ ಫೋರ್ಡ್ ಅವರು ಹಾಂಕಲ್ ಔಡಿ ಅವರಿಗೆ ಉರ್ಸಿ ರಿಂಗ್ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ರಿಂಗ್ ಸಂದಿಯಿಂದ ನಿಕ್ಕಿ ಕ್ರಾಸ್ ಅವರು ಮಾಂಟೆಸ್ ಫೋರ್ಡ್ ಅವರ ಕಾಲ್ನ ಇಟ್ಕೊಬಿಡ್ತಾರೆ. ಆ ಕಡೆ ಬಿ ಫ್ಯಾಬ್ ಅವರು ಒಳಗಡೆ ಇರ್ತಕ್ಕಂತಹ ವೈಟ್ 6 ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ರೆಫ್ರಿ ಅದನ್ನ ನೋಡ್ತಾ ಇರ್ತಾರೆ. ಸಡನ್ ಆಗಿ ಹಾಂಕಲ್ ಔಡಿ ಅವರು ಮಾಂಟೆಸ್ ಫೋರ್ಡ್ ಅವರಿಗೆ ಸಿಸ್ಟರ್ ಅಬಿಗೆಲ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ರೆಫ್ರಿ ನೋಡೋದಿಲ್ಲ. ಅಂಡ್ ರಿಂಗ್ ಒಳಗಡೆ ವೈಟ್ 6 ಅವರು ನಮ್ಮ ಆಂಜೆಲೋ ಡಾಕಿನ್ಸ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ನಿಕ್ಕಿ ಬೆಲ್ಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಕ್ಕಿ ಬೆಲ್ಲಾ ಅವರು ತನ್ನ ಪರ್ಫಾರ್ಮೆನ್ಸ್ ಇಂದ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ. ನಿಜವಾಗ್ಲೂ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ನಿಕ್ಕಿ ಬೆಲ್ಲಾ ಅವರು ಕೂಡ ಈ ರೀತಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ. ಅಂಡ್ ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಅಂಡ್ ಇವತ್ತಿನ ಶೋನ ಎಲ್ಲಾ ಮ್ಯಾಚ್ ಕೂಡ ಬೋರಿಂಗ್ ಮ್ಯಾಚ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಒಂದನ್ನೊಂದನ್ನ ಮೀರ್ಸೋ ರೀತಿ ಡಬ್ಲ್ಯೂ ಅವರು ಮ್ಯಾಚಸ್ ಗಳನ್ನ ಬುಕ್ ಮಾಡಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಒಂದು ಟೈಮ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು STF ಲಾಕ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಆಗ ನನಗೆ ಜಾನ್ಸಿನಾ ಹಾಗೆ ನಿಕ್ಕಿ ಬೆಲ್ಲಾ ಅವರ ಪೇರು ನೆನಪಾಗ್ತಾ ಇತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಬೆಕ್ಕಿ ಲಿಂಚ್ ಅವರಿಗೆ ಡಿಸಾರ್ಮರ್ ನ ಕನೆಕ್ಟ್ ಮಾಡಿರ್ತಾರೆ. ಹಂಗೆ ನಮ್ಮ ಬೆಕ್ಕಿ ಲಿಂಚ್ ಅವರು ನಿಕ್ಕಿ ಬೆಲ್ಲಾ ಅವರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಬೆಕ್ಕಿ ಲಿಂಚ್ ಅವರು ಇವತ್ತು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಇದೊಂದೇ ಬಾರಿ ನೋಡೋದಕ್ಕೆ ಸಿಗ್ಲಿಲ್ಲ. ಯಾಕಂದ್ರೆ ಮೇನ್ ಇವೆಂಟ್ ಅಲ್ಲೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಎಲ್ಲರನ್ನು ಕೂಡ ಶಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಡೋನಿ ಬ್ರೂಕ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಎಷ್ಟು ಬ್ರೂಟಲ್ ಆಗಿ ತೋರಿಸಬೇಕೋ ಅಷ್ಟು ಬ್ರೂಟಲ್ ಆಗಿ ತೋರಿಸಿದ್ರು. ಕ್ಯಾಂಡಲ್ ಸ್ಟಿಕ್ ಗಳ ಯೂಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದ್ ರೀತಿ ಕಬೋರ್ಡ್ ರೀತಿ ಇರುತ್ತೆ. ಅದ್ರ ಮೇಲ್ಗಡೆ ನಮ್ಮ ರೂಸೆವ್ ಅವರು ಶೇಮೆಸ್ ಅವರಿಗೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ ಗೈಸ್, ವೈನ್ ಡ್ರಮ್ ಗಳನ್ನ ಇಟ್ಟಿರ್ತಾರೆ. ಅಂಡ್ ಅದ್ರ ಮೇಲ್ಗಡೆ ನಮ್ಮ ರೂಸೆವ್ ಅವರು ಶೇಮೆಸ್ ಅವರಿಗೆ ಲಾಕ್ ನ ಹಾಕ್ತಾರೆ. ಅಷ್ಟೇ ಅಲ್ಲ, ಅದ್ರ ಮೇಲ್ಗಡೆಯಿಂದ ನಮ್ಮ ಶೇಮೆಸ್ ಅವರು ರೂಸೆವ್ ಅವ್ರನ್ನ ಎತ್ತಿ ಟೇಬಲ್ ಮೇಲ್ಗಡೆ ಹಾಕಿ ಟೇಬಲ್ ನು ಕೂಡ ಮುರಿಸ್ತಾರೆ. ನಿಜವಾಗ್ಲೂ ಎಲ್ಲಾ ರೀತಿಯ ಮಸಾಲಾಸ್ಗಳು ಈ ಒಂದು ಮ್ಯಾಚ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಶೇಮೆಸ್ ಅವರು ರೂಸೆವ್ ಅವರಿಗೆ ಪ್ರೋ ಕಿಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ರೂಸೆವ್ ಅವರು ಕಿಕ್ ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಶೇಮೆಸ್ ಅವರಿಗೆ ರೂಸೆವ್ ಅವರು ಸ್ಟಿಕ್ ಇಟ್ಕೊಂಡು ಬಂದಿರ್ತಾರಲ್ಲ, ಆ ಒಂದು ಸ್ಟಿಕ್ ಇಂದಾನೆ ಹೊಡೆದ್ ಬಿಡ್ತಾರೆ. ಅಂಡ್ ಆ ಒಂದು ಸ್ಟಿಕ್ ಕೂಡ ಲಿಟ್ರಲಿ ಬ್ರೇಕ್ ಆಗುತ್ತೆ. ಆ ಒಂದು ಬ್ರೇಕ್ ಆಗಿರ್ತಕ್ಕಂತಹ ಸ್ಟಿಕ್ ಅಲ್ಲೇ ನಮ್ಮ ರೂಸೆವ್ ಅವರು ಶೇಮೆಸ್ ಅವರಿಗೆ ಚೋಕ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಫೈನಲಿ ಶೇಮೆಸ್ ಅವರು ಟ್ಯಾಪ್ ಔಟ್ ಮಾಡ್ತಾರೆ. ಅಂಡ್ ಈ ರೀತಿ ನಮ್ಮ ರೂಸೆವ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಶೇಮೆಸ್ ಅವ್ರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ.
ಇದಾದ್ಮೇಲೆ ನಮಗೆ ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಜಾನ್ ಸಿನಾ ಅವರ ಎಂಟ್ರಿ ಗುರು ಯಾವ ರೀತಿ ಕ್ರೇಜಿ ಎಂಟ್ರಿ ಅಂದ್ರೆ, ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಾವು ಡಬ್ಲ್ಯೂ ನ ನೋಡ್ತಾ ಇದೀವೋ ಅಥವಾ ಯಾವ್ದಾದ್ರು ಮ್ಯೂಸಿಕ್ ಕಾನ್ಸರ್ಟ್ ನ ನೋಡ್ತಾ ಇದೀವೋ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಇಡೀ ಕ್ರೌಡ್ ಯಾವ ರೀತಿ ಎನರ್ಜೆಟಿಕ್ ಆಗಿತ್ತು ಅಂದ್ರೆ, ಜಾನ್ ಸಿನಾ ಅವರ ನೇಮ್ಸ್ ಗಳನ್ನ ಆಡ್ತಾ ಇರುತ್ತೆ, ಏನೇನೋ ಹಾಡ್ಗಳನ್ನ ಆಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗೋದಕ್ಕೆ ಕ್ರೌಡ್ ಕಡೆಯಿಂದನೂ ಕೂಡ ತುಂಬಾನೇ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಪ್ಯೂರ್ ಕ್ಲಾಸಿಕ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ತುಂಬಾ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರು ಕೂಡ ತನ್ನ ಅಥ್ಲೆಟಿಕ್ ಎಬಿಲಿಟಿಯಿಂದ ಜಾನ್ ಸಿನಾ ಅವರಿಗೆ ಒಳ್ಳೆ ಟಫ್ ಫೈಟ್ ನೇ ಕೊಡ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಏನು ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಲೋಗನ್ ಪಾಲ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರಿಂದ 5 ನಕಲ್ ಶಫಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನಮ್ಮ ಲೋಗನ್ ಪಾಲ್ ಅವರಿಂದನೂ ಕೂಡ 5 ನಕಲ್ ಶಫಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸ್ಟೈಲ್ ಕ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ ಲೋಗನ್ ಪಾಲ್ ಅವರಿಗೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಕ್ರೌಡ್ ರಿಯಾಕ್ಷನ್ ಕೂಡ ಅದ್ಭುತವಾಗಿತ್ತು. ನಿಜವಾಗ್ಲೂ ಜೇಜ್ ಸ್ಟೈಲ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ಆಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಯಾಕಂದ್ರೆ ಜಾನ್ ಸಿನಾ ಅವರು ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡ್ತಾರೆ ಲೋಗನ್ ಪಾಲ್ ಅವರ ಮೇಲೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಜಾನ್ ಸಿನಾ ಅವರ ಮೇಲೆ ಟಾಪ್ ರೋಪ್ ನಿಂದ ಜಂಪ್ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ಹಂಗೆ ಲೋಗನ್ ಪಾಲ್ ಅವರನ್ನ ಕ್ಯಾಚ್ ಮಾಡಿ ಒಂದು ಎನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಅದರಿಂದ ತಪ್ಪಿಸ್ಕೊಂಡು ಜಾನ್ ಸಿನಾ ಅವರಿಗೆ ಒಂದು ರೈಟ್ ಹ್ಯಾಂಡ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ಬಿಡೋದಿಲ್ಲ, ಇನ್ನ ಒಂದು ರೈಟ್ ಹ್ಯಾಂಡ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಜಾನ್ ಸಿನಾ ಅವರು ಹಂಗೆ ಲೋಗನ್ ಪಾಲ್ ಅವರನ್ನ ಎತ್ಕೊಂಡು ಎನ ಕನೆಕ್ಟ್ ಮಾಡಿ ಲೋಗನ್ ಪಾಲ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಕ್ರೌಡ್ ಕಡೆಯಿಂದನೂ ಕೂಡ ಒಳ್ಳೆ ಸಪೋರ್ಟ್ ಹಾಗೆ ಸೆಲೆಬ್ರೇಷನ್ ನಮ್ಮ ಜಾನ್ ಸಿನಾ ಅವರ ಈ ಒಂದು ವಿಕ್ಟರಿಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಆಡಮ್ ಪಿಯರ್ಸ್ ಹಾಗೆ ಜೇ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಜೇ ಉಸೋಗೆ ಕೇಳ್ತಾ ಇರ್ತಾರೆ, ನಿನ್ ಕೈಯಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗುತ್ತಾ? ಯಾಕಂದ್ರೆ ನಿನ್ಗೆ ಈಗಾಗಲೇ ಸ್ಪಿಯರ್ ಬಿದ್ದಿದೆ ಅಂಡ್ ನಿನ್ನ ಕಂಡೀಷನ್ ಚೆನ್ನಾಗಿಲ್ಲ, ನೀನು 100% ಇಲ್ಲ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ರೋಮನ್ ರೈನ್ಸ್ ಅವರ ಕನಸಾಗಿತ್ತು ನಾನು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆಲ್ಲೋದು, ಅಂಡ್ ಈಗ ಆ ಒಂದು ಕನಸನ್ನ ನಾನು ನನ್ಸ್ ಮಾಡಬೇಕು ಅಂತ ಈ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಒಪ್ಪಿಗೆನ ಕೊಡ್ತಾರೆ. ಅಂಡ್ ನಮಗೆ ಶೋನ ಮೈನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲಿನ್ಸ್, ಜೇ ಉಸೋ, ಎಲೆ ನೈಟ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೂಡ ಇರೋದಿಲ್ಲ. ಸೊ ಸೆತ್ ರಾಲಿನ್ಸ್ ಅವರು ಸೋಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿತ್ತು. ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ಕೂಡ ಶಾಕಿಂಗ್ ಆಗಿತ್ತು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ಆಫ್ ಕೋರ್ಸ್ ಮಲ್ಟಿ ಪರ್ಸನ್ಸ್ ಮ್ಯಾಚ್ ಅಂದ್ಮೇಲೆ ಎಲ್ಲಾ ಕಡೆಯಿಂದನೂ ಕೂಡ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ಯಾವ ರೀತಿ ನಮ್ಮ ಸಿಎಂ ಪಂಕ್ ಅವರು ಎಲೆನೈಟ್ ಅವ್ರನ್ನ ಟೇಬಲ್ ಮೇಲ್ಗಡೆ ಬೀಳಿಸಿದ್ರು, ಅದೇ ರೀತಿ ನಮ್ಮ ಎಲೆನೈಟ್ ಅವರು ಸಿಎಂ ಪಂಕ್ ಅವ್ರನ್ನ ಟೇಬಲ್ ಮೇಲ್ಗಡೆ ಬೀಳಿಸ್ತಾರೆ. ಬಟ್ ಆ ಒಂದು ಟೇಬಲ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗೋದಿಲ್ಲ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸಿ ಎಲ್ಬೋನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ಸೈಡ್ ಹೋಗ್ತಾರೆ ಅಂಡ್ ಎಲೆನೈಟ್ ಅವರು ಖುದ್ದು ತಾನಾಗೆ ಆ ಒಂದು ಟೇಬಲ್ ನ ಮುರಿಸ್ಕೋತಾರೆ. ಅಂಡ್ ಕ್ಲೋಸ್ ಫಾಲ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ರಾಲಿನ್ಸ್ ಅವರಿಗೆ BFT ಹಾಕಿದಾಗ ನಮ್ಮ ಜೇ ಉಸೋ ಅವರು ಬಂದು ಕಿಕ್ಔಟ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಎಲ್ಲಾ ರೀತಿಯ ಮಸಾಲಾಸ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರು ಲಾಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ಬಿಟ್ಟು ಸಿಎಂ ಪಂಕ್ ಅವರ ಮೇಲೂ ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅಂದ್ರೆ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದಿರ್ತಾರೆ. ಆ ಒಂದು ಸ್ಟೀಲ್ ಚೇರ್ ಮಧ್ಯದಿಂದ ಸಿಎಂ ಪಂಕ್ ಅವರ ತಲೆನ ಇಟ್ಟು ಹಂಗೆ ಸಿಎಂ ಪಂಕ್ ಅವರಿಗೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಬರ್ತಾರೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಅದರಿಂದ ತಪ್ಪಿಸ್ಕೊಬಿಡ್ತಾರೆ. ಅಂಡ್ ಸೆತ್ ರಾಲಿನ್ಸ್ ಅವರು ಸೀದಾ ಚೇರ್ಗೆನೆ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ಅವರ ಕಾಲಿಗೆ ಏಟ್ ಆಗುತ್ತೆ. ಅಂಡ್ ಆಗ ಆಪರ್ಚುನಿಟಿನ ತಗೊಂಡಂತಹ ಸಿಎಂ ಪಂಕ್ ಅವರು ಸೀದಾ ಸೆತ್ ರಾಲಿನ್ಸ್ ಅವರಿಗೆ ಒಂದು GTS ನ ಕನೆಕ್ಟ್ ಮಾಡ್ತಾರೆ. ಸೆತ್ ರಾಲಿನ್ಸ್ ಅವರು ರೋಪಿಗೆ ಹೊಡ್ಕೊಂಡು ಮತ್ತೆ ಬಂದು ಸಿಎಂ ಪಂಕ್ ಅವರ ಎಗ್ಲು ಮೇಲ್ಗಡೆ ಬಿದ್ಬಿಡ್ತಾರೆ. ಯಾವ ರೀತಿ ರಾ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲಿ ಆಗಿತ್ತು ಅದೇ ರೀತಿ ಮೂಮೆಂಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಕೂಡ ನಗಾಡ್ತಾ ಇದು ನನ್ನ ಟೈಮು, ನಾನಿವಾಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ ಅಂತ ಇನ್ನ ಒಂದು GTS ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ಹುಡ್ಡಿ ಹಾಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಸಿಎಂ ಪಂಕ್ ಗೆ ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ, ಆ ಸೂಪರ್ ಸ್ಟಾರ್ ಯಾರು, ಆ ವ್ಯಕ್ತಿ ಯಾರು ಅಂತ. ಅದಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ, ಬದಲಿಗೆ ಅವರು ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ವೈಫ್ ಬೆಕ್ಕಿ ಲಿಂಚ್ ಅಂತ. ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಯಾರಿಗೂ ಕೂಡ ನಂಬೋದಕ್ಕೆ ಆಗ್ತಿರೋದಿಲ್ಲ ಗುರು, ನಾವೇನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಬೆಕ್ಕಿ ಲಿಂಚ್ ಅವರು ಬರ್ತಾರೆ ಅಂತ ನಮ್ಮ ಅಪ್ನಾಣೆ ಯಾರು ಕೂಡ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಬೆಕ್ಕಿ ಲಿಂಚ್ ಅವರು ಬರ್ತಾರೆ, ಸಿಎಂ ಪಂಕಿಗೆ ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಂಗೆ ನಮ್ಮ ಸಿಎಂ ಪಂಕ್ ಅವರಿಗೆ ಸ್ಟೀಲ್ ಚೇರ್ ಮೇಲ್ಗಡೆ ಸೆತ್ ರಾಲಿನ್ಸ್ ಅವರು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಸಿಎಂ ಪಂಕ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅಂಡ್ ಅಫಿಷಿಯಲ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಸೊ ತನ್ನ ಫ್ಯಾಕ್ಷನ್ ಇಲ್ಲ ಅಂದ್ರೆ ಸೆತ್ ರಾಲಿನ್ಸ್ ಅವರು ಪ್ಲಾನ್ ಬಿ ನ ರೆಡಿ ಮಾಡಿಕೊಂಡು ಇದ್ದಾರೆ. ಸೊ ಈಗ ಬೆಕ್ಕಿ ಲಿಂಚ್ ಅವರು ಕೂಡ ಸೆತ್ ರಾಲಿನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಆಫ್ ಕೋರ್ಸ್ ಈ ಕಡೆ ಸಿಎಂ ಪಂಕ್ ಅವರ ಕಡೆನೂ ಕೂಡ ತನ್ನ ವೈಫ್ ಬರ್ತಾರೆ ಅಂತ ಅನ್ಕೋತೀನಿ.
ಅನ್ಕೋತೀನಿ ಬಂದೇ ಬರ್ತಾರೆ. ಏನೇ ಆಗ್ಲಿ ಗಾಯ್ಸ್, ಈ ಒಂದು ಕ್ಲಾಶ್ ಇನ್ ಪ್ಯಾರಿಸ್ ಶೋ ನಾವು ಅನ್ಕೊಂಡಂಗೆ ಇರಲಿಲ್ಲ. ನಿಜ, ಬ್ರಾಕ್ ಲೆಸ್ನರ್ ಅವ್ರನ್ನ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ನಾನು ಹೇಳಿದ್ದೆ ಜಾನ್ಸಿನಾ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇದ್ರೆ ಮಾತ್ರ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ. ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರಲಿಲ್ಲ ಅಂಡ್ ಬ್ರಾಕ್ ಲೆಸ್ನರ್ ಅವರು ಕೂಡ ಬರಲಿಲ್ಲ. ಬಟ್ ಎಂಡಿಂಗ್ ಅಲ್ಲಿ ಯಾರು ಕೂಡ ಬೆಕ್ಕಿ ಲಿಂಚ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ಓಪನಿಂಗ್ ಅಲ್ಲೂ ಕೂಡ ಯಾರು ಕೂಡ ರೋಮನ್ ರೈನ್ಸ್ ಅವರಿಗೆ ಆ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಎರಡು ಶಾಕಿಂಗ್ ವಿಚಾರಗಳು ಇವತ್ತಿನ ಶೋ ಅಲ್ಲಿ ನನ್ನನ್ನಂತೂ ತುಂಬಾನೇ ಇಂಪ್ರೆಸ್ ಮಾಡ್ತು. ಅಂಡ್ ಮ್ಯಾಚ್ ಕಾರ್ಡ್ಗಳು ಕೂಡ ಅದ್ಭುತವಾಗಿತ್ತು. ಬ್ರಾಕ್ ಲೆಸ್ನರ್ ಅವರು ಬಂದಿದ್ರೆ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರೋದು. ಬಟ್ ಅದನ್ನ ಬಿಟ್ರೆ ಶೋ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಅದಕ್ಕೋಸ್ಕರ ಈ ಒಂದು ಶೋಗೆ ನಾನು 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.